ಚಿಕನ್ ಬಿರಿಯಾನಿ ನಮ್ಮ ಮನೆ ಸ್ಟೈಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಬಿರಿಯಾನಿ ಮಾಡೋಕ್ಕೆ. ಆಮೇಲೆ ಚಿಕನ್ನ ಮ್ಯಾರಿನೇಟ್ ಮಾಡಿದ್ದೀನಿ. ಬಿರಿಯಾನಿ ಮಸಾಲ, ಚಿಲ್ಲಿ ಪೌಡರ್, ಆಮೇಲೆ ಧನಿಯಾ, ಸ್ವಲ್ಪ ಉಪ್ಪು ಹಾಕಿ ಟರ್ಮರಿಕ್ ಪೌಡ್ರ್ ಹಾಕಿ ನೆನೆಸಿದ್ದೀನಿ. ಅರಿಶಿನ ಹಾಕಿ 1 ಅವರ್ ನೆನೆಸಿದ್ದೀನಿ. ನೆಕ್ಸ್ಟ್ ಬನ್ನಿ, ಬಾಸ್ಮತಿ ರೈಸ್ನ ಒಂದು 2 ಪಾವು ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ನೀರು ಹಾಕಿ ನೆನೆಸಿದ್ದೀನಿ 20 ನಿಮಿಷ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಹೆಚ್ಕೊಂಡಿದ್ದೀನಿ ನಾನು. ಇದನ್ನು ಸರಿಸಮವಾಗಿ ಹೆಚ್ಕೊಳ್ಳಿ, ಈಕ್ವಲ್ ಕ್ವಾಂಟಿಟಿಲಿ. ಅದನ್ನು ರುಬ್ಕೋಬೇಕು ನೈಸಾಗಿ ಪೇಸ್ಟಾಗಿ. ಆಮೇಲೆ ಆನಿಯನು, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ. ಆಮೇಲೆ ಈಗ ಎಲ್ಲನೂ ಪೇಸ್ಟ್ ಮಾಡಿದ್ದೀನಿ. ಟೊಮೆಟೊ ಒಂದು 3 ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ. ಜಿಂಜರ್ ಗಾರ್ಲಿಕ್ಕು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ಆನಿಯನ್ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಒಂದು ದೊಡ್ಡ 5 ಲೀಟ್ರ್ ಕುಕ್ಕರಲ್ಲಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈಗ ಟೊಮೆಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಟೊಮೆಟೊ ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಅದ್ರ ಜೊತೆಗೆ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡ್ರು, ಆಮೇಲೆ ಬಿರಿಯಾನಿ ಮಸಾಲ, ಈಸ್ಟರ್ನ್ ಬಿರಿಯಾನಿ ಮಸಾಲ ಹಾಕಿದ್ದೀನಿ ನಾನು, ತುಂಬ ಚೆನ್ನಾಗಿದೆ. ಆಮೇಲೆ ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲದಲ್ಲಿ ಏನೇನು ಹಾಕಿದ್ದೀರೋ ಆನಿಯನ್, ಟೊಮೆಟೊ ಎಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಮಸಾಲ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸಿ ಚಿಕನ್ನ. ಫಸ್ಟು 5-10 ನಿಮಿಷ ಬೇಯಿಸಾದ್ಮೇಲೆ ಬಾಸ್ಮತಿ ರೈಸ್ ಹಾಕಿ, 2 ಗ್ಲಾಸ್ ಬಾಸ್ಮತಿ ರೈಸ್ ಹಾಕಿದ್ದೀನಿ. ಅದಕ್ಕೆ 3.5 ಗ್ಲಾಸು ನೀರು ಹಾಕಿದ್ದೀನಿ ನಾನು. ಬೇಕು ಅಂದರೆ ಇನ್ನೂ ಸ್ವಲ್ಪ ಬೇಯಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಸಿ ಬಾಸ್ಮತಿ ರೈಸ್ ಹಾಕಾದ್ಮೇಲೆ 2 ಗ್ಲಾಸ್ ಬಾಸ್ಮತಿ ರೈಸ್ಗೆ ನಾನು 3.5 ಗ್ಲಾಸ್ ಹಾಕಿದ್ದೀನಿ ನೀರು. ಸೊ ಅದು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಅಡಿ ಇಟ್ಕೊಂಡ್ಬಿಡುತ್ತೆ ಸೀದಾ. ಈಗ ನೋಡಿ, ಚೆನ್ನಾಗಿ ಬಾಸ್ಮತಿ ರೈಸ್ ಉದುರಾಗಿ ಚಿಕನ್ ಬಿರಿಯಾನಿ ಆಗಿದೆ. ಬಾಸ್ಮತಿ ರೈಸಲ್ಲಿ ಎಷ್ಟು ಉದುರಾಗಿದೆ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಾಗಿತ್ತು. ಈ ಸಂಡೇ ಚಳೀಲಿ ಮಾಡಿದೆ ನಾನು, ಡಿಸೆಂಬರಲ್ಲಿ. ಫುಲ್ಲು ಸೈಕ್ಲೋನ್ ಬಂದಿದೆಯಲ್ಲ, ಫೆಂಗಲ್ ಸೈಕ್ಲೋನ್. ತುಂಬ ಈ ಚಳಿಗೆ ತುಂಬ ಟೇಸ್ಟಾಗಿತ್ತು. ಎಲ್ಲ ಉಪ್ಪು ಎಲ್ಲ ಖಾರ ಎಲ್ಲ ಕರೆಕ್ಟಾಗಿ ನೋಡಿ. ಚಿಕನ್ ಪೀಸೆಲ್ಲ ಹೇಗೆ ಬೇಯ್ದಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಯ್ದಿತ್ತು. ನಾನು ಒಂದು 400 ಗ್ರಾಮ್ ಚಿಕನ್ ತೊಗೊಂಡಿದ್ದೆ, ಚೆನ್ನಾಗಿ ಬೆಂದು 2 ವಿಷಲ್ ಕೂಗಿಸ್ದೆ ನಾನು ಬಿರಿಯಾನಿ. ಸ್ವಲ್ಪ ಬಾಸ್ಮತಿ ರೈಸ್ ಹಾಕ್ಮೇಲೆ ಚೆನ್ನಾಗಿ ಕುದಿಸಾದ್ಮೇಲೆ 2 ವಿಷಲ್ ಹಾಕಿ ಸಾಕು. ಇದು ನೋಡಿ, ಪ್ಲೇಟಿಂಗ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ. ನಮ್ಮ ಹಸ್ಬೆಂಡು, ನಮ್ಮ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತಂದರು ಬಿರಿಯಾನಿ. ಪುಟಾಣಿ ಪಾಪು ನಂದು 1.5 ವರ್ಷ, ಅವನು ಸ್ವಲ್ಪ ತಿಂದ, ನಾನು ತಿಂದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಈ ಚಳಿಗೂ ಈ ಖಾರವಾಗಿರುವ ಬಿರಿಯಾನಿ ತುಂಬ ಟೇಸ್ಟಾಗಿತ್ತು. ಇದು ನನ್ನ ಪ್ಲೇಟು, ತುಂಬ ಟೇಸ್ಟಾಗಿದೆ. ಪ್ಲೇಟಿಂಗ್ ಚೆನ್ನಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.